ಒಬ್ಬ ತನ್ನ ಮನೆಯ ಅಕ್ಕಪಕ್ಕದಲ್ಲಿ ಪೇರಲೆ ಹಣ್ಣಿನ ಗಿಡಗಳನ್ನು ಹಾಕಿಕೊಂಡು ಡೈಲಿ ಹಣ್ಣುಗಳನ್ನು ಕಿತ್ತು ಮಾರುತ್ತಾ ಇರುತ್ತಾನೆ. ಹೀಗಿರುವಾಗ ಒಂದು ದಿನ ಹಣ್ಣು ದಿನದಿಂದ ದಿನಕ್ಕೆ ಕಡಿಮೆ ಆಗಿರುವುದನ್ನ ಗಮನಿಸ್ತಾನೆ. ಹಣ್ಣುಗಳು ಏನಾಗ್ತಿದೆ, ಕಳ್ಳರು ಕದಿತಿರಬಹುದಾ ಅಂತ ಹೇಳಿ ಕಾದು ಅಡಗಿ ಕೂರ್ತಾನೆ. ನೋಡಿದ್ರೆ ಒಂದು ಪಾರಿವಾಳ ಹಣ್ಣನ್ನು ತಿನ್ನೋದಕ್ಕೆ ಬರುತ್ತದೆ ಮತ್ತು ಹೋಗುವಾಗಲೂ ಒಂದು ಹಣ್ಣನ್ನು ತೆಗೆದುಕೊಂಡು ಹೋಗುತ್ತದೆ. ಅವನಿಗೆ ಆಶ್ಚರ್ಯವಾಗಿ ಅದನ್ನೇ ಹಿಂಬಾಲಿಸಿಕೊಂಡು ಹೋಗುತ್ತಾನೆ. ಅವನು ಆ ಪಾರಿವಾಳ ತನ್ನ ಗೂಡಿಗೆ ಆ ಹಣ್ಣನ್ನು ಹಾಕುವುದನ್ನು ನೋಡುತ್ತಾನೆ. ಓಹೋ, ಆ ಪಾರಿವಾಳ ಗರ್ಭಿಣಿಯಾಗಿದ್ದು ನಾಳೆ ಬರುವ ತನ್ನ ಮಕ್ಕಳಿಗೋಸ್ಕರ ಇಂದೇ ಆಹಾರವನ್ನು ಸಂಗ್ರಹಿಸುವುದನ್ನು ನೋಡಿ ಪಾಪ ಎನಿಸುತ್ತದೆ. ಹಾಗೆ ಅವನು ಮನೆಗೆ ಹೋಗುತ್ತಾನೆ. ಆ ರಾತ್ರಿ ಜೋರಾಗಿ ಮಳೆ ಶುರುವಾಗುತ್ತದೆ. ಪಾರಿವಾಳದ ಗೂಡು ನೀರು ಪಾಲಾಗುತ್ತದೆ. ಆಗ ಆ ರೈತ ಓಡಿ ಹೋಗಿ ಆ ಪಾರಿವಾಳವನ್ನು ಕಾಪಾಡುತ್ತಾನೆ ಮತ್ತು ತನ್ನ ಮನೆಯಲ್ಲೇ ಅದಕ್ಕೂ ಒಂದು ಗೂಡನ್ನು ಕಟ್ಟಿಕೊಡುತ್ತಾನೆ. ಅಲ್ಲಿ ಮರಿಗಳೊಂದಿಗೆ ಸಂತೋಷವಾಗಿರುತ್ತದೆ.